ನಿಂಗೊಂದ್ ಕತೆ ಹೇಳಪ್ಪ. ಆ ಯಾವ ಕತೆ ಬೇಕು? ಮಂಕಿ ಜೊತೆಲಿ ಆನೆ ಇರುತ್ತೆ, ಆನೆ ಜೊತೆಲಿ ರಾಬಿಟ್ ಇರುತ್ತೆ, ರಾಬಿಟ್ ಕತೆ ಹೇಳಲ್ಲ. ಒಂದಾನೊಂದು ಕಾಲದಲ್ಲಿ ಒಂದು ಆನೆ ಇರ್ತದಪ್ಪ. ಆನೆ ಅವರಪ್ಪ ಅವರಮ್ಮ ಅವ್ರ ಮಕ್ಕಳ ಜೊತೆಯಲ್ಲಿ, ಮಕ್ಕಳಿರಲ್ಲ, ಅವರಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಜೊತೆ ವಾಸ ಮಾಡ್ತಾ ಇರ್ತದೆ ಕಾಡಲ್ಲಿ. ಆಯ್ತಾ? ಒಂದಿನ ಏನಾಗುತ್ತೆ ಅಂದ್ರೆ ಆನೆ ಅವರಪ್ಪ ಅವರ ಅಮ್ಮನ ಜೊತೆ ತಪ್ಸ್ಕೊಂಡ್ಬಿಡ್ತದೆ. ಅವುಗಳು ಅಂತ ಅಳ್ತಾ ಇರ್ತದೆ. ದಾರಿಯಲ್ಲಿ ಹಿಂಗೆ ಕಾಡಲ್ಲಿ ಅಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದಕ್ಕೊಂದು ಮೊಲ ಸಿಗುತ್ತೆ. ನೋಡಿ, ಈ ತರದೊಂದು ಮೊಲ ಸಿಗುತ್ತೆ. ಮೊಲ ಹತ್ರ ಹೋಗಿ ಹೇಳುತ್ತೆ, ನಮ್ಮ ಅಪ್ಪ ಅಮ್ಮ ಕಳ್ದೋಗ್ಬಿಟ್ಟಿದ್ದಾರೆ, ಅಯ್ಯೋ ನಾನು ಏನ್ ಮಾಡೋದು ಅಂದ್ಬಿಟ್ಟು ಗುಳು ಅಂತ ಅಳ್ತಾ ಇರ್ತದೆ. ಅವಾಗ ರಾಬಿಟ್ ಏನ್ ಹೇಳುತ್ತೆ ಗೊತ್ತಾ, ಮೊಲ, ನೀನೊಂದೆರಡು ದಿನ ಇಲ್ಲಿ ನೋಡಿಲ್ಲ, ನೀನೊಂದೆರಡು ದಿನ ನಮ್ಮ ಮನೆಯಲ್ಲೇ ಇರೋ, ನಾನ್ ನಿನ್ಗೆ ನಿಮ್ಮ ಅಪ್ಪ ಅಮ್ಮನ ಹುಡ್ಕೊಡ್ತೀನಿ ಅಂತ ಹೇಳ್ತದೆ. ಆಯ್ತು ಅಂದ್ಬಿಟ್ಟು ಆನೆ ಖುಷಿಯಿಂದ ಒಪ್ಕೋತದೆ. ಆಯ್ತಾ? ಅವಾಗ ಆನೆನ ಮೊಲ ಕರೆಯುತ್ತೆ, ನಮ್ಮ ಮನೆ ಒಳಗಡೆ ಬಾ ಅಂದ್ಬಿಟ್ಟು. ಇಲ್ಲಿ ನೋಡಿಲ್ಲಿ, ಆನೆ ಅವಾಗ ಮೊಲದ ಮನೆ ಒಳಗಡೆ ಹೋಗಕ್ ಹೋಗುತ್ತೆ, ಬಾಗಿಲು ಚಿಕ್ಕದು. ಮೊಲ ಹಿಂದೆಯಿಂದ ತಳ್ಳುತ್ತೆ ಜೋರಾಗಿ. ಆದ್ರೆ ಆನೆ ದಪ್ಪಾಗಿರುತ್ತಲ್ಲ, ದೊಡ್ಡದಾಗಿರುತ್ತಲ್ಲ, ತಲೆ ದೊಡ್ಡದು, ಆನೆ ಹೊಟ್ಟೆ ತುಂಬಾ ದೊಡ್ಡದು. ಆದ್ರಿಂದ ಮೊಲ ಮನೆ ಒಳಗಡೆ ಹೋಗಲ್ಲ. ಅವಾಗ ಏನ್ ಮಾಡುತ್ತೆ ಅಂದ್ರೆ ಮೊಲ ಹೇಳುತ್ತೆ, ಒಂದ್ ಕೆಲ್ಸ ಮಾಡು, ನಮ್ಮ ಮನೆ ಒಳಗಡೆ ಹೋಗಕ್ ಆಗ್ತಾ ಇಲ್ಲ, ನಿನ್ನನ್ನ ಕೋತಿ ಮನೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳುತ್ತೆ. ಕೋತಿ ಯಾವುದು? ಇದು ಕೋತಿ ಅಲ್ಲ, ಇದು ಕೋತಿ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳುತ್ತೆ. ಇದು ಕೋತಿ. ಇದು ಕೋತಿ ಮನೆ ಹತ್ರ ಹೋಗುತ್ತೆ. ಕೋತಿ ಮನೆ ಎಲ್ಲಿರ್ತದೆ? ಮರದ ಮೇಲಿರ್ತದೆ ಕೋತಿ ಮನೆ. ಮರದ ಮೇಲೆ ಇರ್ತದೆ. ಆವಾಗ ಕೋತಿ ಇಲ್ಲಿ ನೋಡಿಲ್ಲಿ, ಕೋತಿ ಒಂದು ರೆಂಬೆ ಬಿಡ್ತದೆ, ಒಂದು ಕೊಂಬೆ ಬಿಟ್ಟು ಮನೆ ಮೇಲೆ ಹತ್ಕೊಂಬ ಅಂತ ಆನೆಗೆ ಹೇಳ್ತದೆ. ಅವಾಗ ಆನೆ ಆ ಕೊಂಬೆ ಹಿಡ್ಕೊಳ್ತದೆ, ಮನೆ ಬಿದ್ದೋಗುತ್ತೆ. ಮನೆ ಬಿದ್ದೋಗುತ್ತೆ. ಅವಾಗ ಕೋತಿ ಬೈದ್ಬಿಟ್ಟು ಕಳ್ಸುತ್ತೆ, ನಮ್ಮ ಮನೆ ನನ್ನೇ ನೀನು ಮುರಿದಾಕ್ಬಿಟ್ಟ, ನಾನ್ ಹೆಂಗೇನ್ ಜೀವನ ಮಾಡೋದು, ಹೋಗು ಅಂದ್ಬಿಟ್ಟು ಬೈದ್ಬಿಟ್ಟು ಕಳ್ಸ್ಬಿಡುತ್ತೆ. ಅವಾಗ ಮೊಲ ಆನೆಯನ್ನ ಕರ್ಕೊಂಡ್ ಹೋಗುತ್ತೆ. ಆಯ್ತು ಬಾ, ನಿನ್ನ ಕುದುರೆ ಮನೆ ಕರ್ಕೊಂಡ್ ಹೋಗ್ತೀನಿ ಬಾ ಅಂದ್ಬಿಟ್ಟು ಕುದುರೆ ಮನೆ ಹತ್ರ ಕರ್ಕೊಂಡ್ ಹೋಗುತ್ತೆ. ಇಲ್ಲಿ ನೋಡಿಲ್ಲ, ಆ ಕೋತಿದ್ ಮುಗೀತು, ಈ ಕೋತಿದ್ ಮುಗೀತು. ನೆಕ್ಸ್ಟ್ ಕುದುರೆ ಮನೆ ಹತ್ರ ಕರ್ಕೊಂಡ್ ಹೋಗುತ್ತೆ. ಕುದುರೆ ಕಟ್ಟಿಗೆಯಲ್ಲಿ ಮನೆ ಮಾಡಿರ್ತದೆ. ಕಟ್ಟಿಗೆ ಅಂದ್ರೆ ಕಡ್ಡಿ, ಈ ಮರದ ತುಂಡುಗಳಲ್ಲಿ ಮನೆ ಮಾಡ್ಕೊಂಡಿರ್ತದೆ. ಆನೆ ಅಲ್ಲಿ ಹೋಗ್ಬಿಟ್ಟು, ಇಲ್ಲಿ ನೋಡಿಲ್ಲ, ಇದೇನಪ್ಪ ಇದು? ಕುದುರೆ ತಾನೇ ಇದು? ನೀನ್ ಹಿಡ್ಕ. ಮೊಲ ಹೇಳುತ್ತೆ, ಆಯ್ತು ನೀನು ಕುದುರೆ ಮನೆ ಸ್ವಲ್ಪ ದಿನ ಇರು ಅಂದ್ಬಿಟ್ಟು ಆನೆಗೆ ಹೇಳುತ್ತೆ. ಆನೆ ಕುದುರೆ ಮನೆ ಒಳಗಡೆ ಕಾಲಿಡುತ್ತೆ, ಪಟ 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 ಅಂತ ಮರದ ಕಟ್ಟಿಗೆ ಮನೆ ಎಲ್ಲಾ ಮುರಿದೋಗುತ್ತೆ. ಕುದುರೆಗೆ ತುಂಬಾ ಬೇಜಾರಾಗ್ತದೆ. ಕುದುರೆ ಏನ್ ಮಾಡುತ್ತೆ ಗೊತ್ತಾ, ಆನೆನ ಬೈದ್ ಕಳ್ಸಿಬಿಡುತ್ತೆ, ಹೋಗು, ನನ್ ಮನೆಯೆಲ್ಲ ಮುರಿದಾಕ್ಬಿಟ್ಟೆ, ನೀನು ಅನ್ಯಾಯವಾಗಿ ಮುರಿದಾಕ್ಬಿಟ್ಟೆಲ್ಲ, ಮತ್ತೆ ನಾನು ಕಷ್ಟಪಟ್ಟು ಮನೆ ಕಟ್ಟಬೇಕು, ಹೋಗು ಅಂತ ಕಳ್ಸಿಬಿಡ್ತದೆ. ಆಗ ಆನೆ ಮತ್ತೆ ಬೇಜಾರು ಮಾಡ್ಕೊಂಡಿರ್ತದೆ. ಅವಾಗ ಮೊಲ ಹೇಳ್ತದೆ, ಕುದುರೆ ಮನೆ ಹೋಯ್ತು ಬಾ, ನಾಯಿ ಮನೆ ಇದೆ, ನಿನ್ನ ನಾಯಿ ಮನೆ ಹತ್ರ ಬಿಡ್ತೀನಿ, ನಿನ್ ನಾಯಿ ಮನೇಲಿ ಸ್ವಲ್ಪ ದಿನ ಇರು, ನಿಮ್ಮ ಅಪ್ಪ ಅಮ್ಮ ಸಿಗೋವರೆಗೂ ನೀನ್ ಅಲ್ಲೇ ಇರು ಅಂತ ಹೇಳ್ತದೆ. ಆಯ್ತಾ? ನಾಯಿ ಇಲ್ಲ ನಮ್ಮ ಹತ್ರ, ಇದೇ ನಾಯಿ ಅಂತಾನೆ ಅನ್ಕೋ. ನಾಯಿ ಮನೆ ಹತ್ರ ಬರ್ತದೆ. ಪಾಪ ನೋಡುತ್ತೆ ಆನೆ, ನಾಯಿ ಮನೆ ಸ್ವಲ್ಪ ಚಿಕ್ಕದು, ಏನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಂದ್ರೆ ಮನೆ ಚಿಕ್ಕದಾಗಿದೆ, ಅಲ್ಲೂ ನುಗ್ತಾ ಇಲ್ಲ ಆನೆ ಒಳಗಡೆ. ಯಾಕಂದ್ರೆ ಆನೆ ತಲೆ ದೊಡ್ಡದು, ಸೊಂಡ್ಲು ದೊಡ್ಡದು, ಹೊಟ್ಟೆ ದೊಡ್ಡದು, ಆನೆ ಬಾಲ ಉದ್ದ, ನಾಯಿ ಮನೆ ಚಿಕ್ಕದಾಗಿರ್ತದೆ. ಆದ್ರಿಂದ ಆನೆ ನಾಯಿ ಮನೆ ಒಳಗಡೆ ಹೋಗಲ್ಲ, ಮನೆ ಚಿಕ್ಕದು ಅಂದ್ಬಿಟ್ಟು ಮುಂದಕ್ಕೆ ಹೊರಟೋಗ್ತದೆ. ಆಯ್ತಾ? ಇಲ್ಲಿ ಕೇಳಿಲ್ಲ, ನಾಯಿ ಮನೆ ಒಳಗಡೆ ಹೋಗಕ್ ಹೋಗುತ್ತೆ, ನಾಯಿ ಮನೆ ಕೂಡ ಮುರಿದೋಗುತ್ತೆ. ಮೊಲ ಅವಾಗ ಆನೆನ ಕರ್ಕೊಂಡು ಮುಂದಕ್ಕೆ ಹೋಗುತ್ತೆ. ಹೋದ್ರೆ ಹೋಗ್ಲಿ ಬಾ, ಮುಂದಕ್ಕೆ ಹೋಗೋಣ, ಇನ್ನೊಂದ್ ಮನೆ ಆದ್ರೂ ಹುಡ್ಕೋಣ ಅನ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ನದಿ ಸಿಕ್ಕುತ್ತೆ. ನದಿ ಹತ್ರ ಆನೆದು ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಅಜ್ಜಿ ತಾತ ಎಲ್ರು ಇರ್ತಾರೆ. ಮತ್ತೆ ಆನೆಗೆ ಫುಲ್ ಖುಷಿ ಆಗ್ಬಿಡ್ತದೆ, ನಮ್ಮ ಅಪ್ಪ ಅಮ್ಮ ಸಿಕ್ಕಿದ್ರು ಅಂದ್ಬಿಟ್ಟು ಖುಷಿ ಆಗ್ಬಿಡ್ತದೆ. ಅವಾಗ ಮೊಲ ನೀನ್ ಖುಷಿಯಾಗಿರು ಅಂತ ಹೇಳ್ಬಿಟ್ಟು ಕ್ಯಾರೆಟ್ ತೋಟಕ್ಕೆ ಹೋಗ್ಬಿಟ್ಟು ಕ್ಯಾರೆಟ್ ಇಲ್ಲ ಇಲ್ಲಿ ಕ್ಯಾರೆಟ್ ತಿನ್ಕೊಂಡು ಖುಷಿಯಾಗಿರ್ತದೆ. ಈ ಕಥೆಯಿಂದ ಏನ್ ಅರ್ಥ ಆಯ್ತು? ನಾವಿನ್ನೊಬ್ರಿಗೆ ಸಹಾಯ ಮಾಡ್ಬೇಕು, ಕೈಲಾದಷ್ಟು ಸಹಾಯ ಮಾಡ್ಬೇಕು. ಈ ಕಥೆ ನೀತಿ ಗೊತ್ತಾಯ್ತಾ?